ಹಲೋ ಎವ್ರಿವನ್, ನಾನು ಸರಿತಾ ಆಂಬಿಷನ್ IAS ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ನಿಮ್ಮ ಮುಂಬರುವಂತಹ CTA ಮತ್ತು PSI ಎಕ್ಸಾಮ್ಸಿಗೆ ಇಂಪಾರ್ಟೆಂಟ್ 100 ಕರೆಂಟ್ ಅಫೇರ್ಸ್ ಟಾಪಿಕ್ಸ್ನ ನಿಮ್ಮ ಮುಂದೆ ತರಲಿದ್ದಾನೆ. ಇಂಟರ್ನ್ಯಾಷನಲ್, ನ್ಯಾಷನಲ್, ಸ್ಟೇಟ್ ಕರೆಂಟ್ ಅಫೇರ್ಸ್. ಸೊ ಎಲ್ಲದರಿಂದ ಒಂದು 30 ಟಾಪಿಕ್ಸ್ ತೊಗೊಂಡು ಆಲ್ಮೋಸ್ಟ್ 100 ಟಾಪಿಕ್ಸನ್ನು ತುಂಬ ಇಂಪಾರ್ಟೆಂಟ್ ಇರುವಂತಹ ಟಾಪಿಕ್ಸನ್ನು ನಿಮಗೆ ಕೊಡಲಿದ್ದಾನೆ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನಂದರೆ, ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳು ನಿಮಗೆ ಒಂದು ಪುಸ್ತಕದಲ್ಲಿ 250 ಪೇಜಸಲ್ಲಿ ಕವರ್ ಆಗ್ತಾ ಇದೆ. 2023 Jan 1 2023 December 31 ಕವರ್ ಮಾಡಿದ್ದೇನೆ. ಓಕೆ, ನಿಮಗೆ ಟ್ರೆಂಡ್ ಗೊತ್ತೇ ಇದೆ. ರೀಸೆಂಟ್ ಪಾಸ್ಟ್ ಒಂದು 15 ಡೇಸ್ ಹಿಂದಿನ ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಿರ್ತಾರೆ. ಓಕೆ, ಓವರಾಲ್ ಒಂದು ವರ್ಷದ ಕಂಪೈಲೇಷನನ್ನು 250 ಪೇಜಸ್ಗೆ ಬಟ್ಟಿ ಇಳಿಸಿ ಕ್ರೋಢೀಕರಿಸಿ ಕೊಟ್ಟಿದ್ದೀನಿ. ಇದು ಅರವಿಂದ್ ಇಂಡಿಯಾ ಪಬ್ಲಿಕೇಶನ್ ಅಲ್ಲಿ ಈ ಪುಸ್ತಕ ಬರ್ತಾ ಇದೆ. ಕ್ಷಿಪ್ರ ಅವಲೋಕನ ಎಂಬಂತಹ ಟೈಟಲ್ ಅನ್ನು ಹೊಂದಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಈ ನಂಬರ್ಗೆ ವಾಟ್ಸಪ್ ಮಾಡಿ. ಬೇಕಾಗಿರೋರು ಈ ನಂಬರಿಗೆ ಟೆಕ್ಸ್ಟ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಈಗ ನಾನು ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ 100 ಟಾಪಿಕ್ಸನ್ನು ನಿಮಗೆ ಕೊಡ್ತೀನಿ. ಫಸ್ಟ್ ಒಂದು ಸೆಷನಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸನ್ನು ಹೇಳಿದ್ದಾನೆ. ಕರ್ನಾಟಕ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಒಂದು 30ರಿಂದ 35 ಮೇನ್ ಟಾಪಿಕ್ಸನ್ನು ತಗೊಂಡಿದ್ದೀನಿ. ಫಸ್ಟು ದ ಕಮಿಟೀಸ್ ವಿಚ್ ಆರ್ ಇನ್ ನ್ಯೂಸ್. ಸುದ್ದಿಲಿರುವಂತಹ ಕೆಲವು ಸಮಿತಿಗಳ ಬಗ್ಗೆ ಮಾತಾಡೋಣ. ಒಂದು 5 ಕಮಿಟಿ ತೊಗೊಂಡಿದ್ದೀನಿ. ಒಂದು ಸುಖದೇವ್ ತೋರತ್ ಕಮಿಟಿ. ಸುಖದೇವ್ ತೋರತ್ ಕಮಿಟಿ ಯಾವುದಕ್ಕೆ ಸಂಬಂಧಿಸಿದೆ? ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರಸ್ತುತ ರಾಜ್ಯ ಸರ್ಕಾರ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಬೇಕು ಅಂತ ಸುಖದೇವ್ ತೋರತ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದ. ಪ್ರೆಸೆಂಟ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ಕಾನ್ಸ್ಟಿಟ್ಯೂಟೆಡ್ ಎ ಕಮಿಟಿ ಕಾಲ್ಡ್ ಸುಖದೇವ್ ತೋರತ್ ಕಮಿಟಿ ಟು ಫ್ರೇಮ್ ನ್ಯೂ ಎಜುಕೇಷನ್ ಪಾಲಿಸಿ ಫಾರ್ ಸ್ಟೇಟ್. ಓಕೆ, ರಾಜ್ಯದ ನೂತನ ಶಿಕ್ಷಣ ನೀತಿಯನ್ನು ರಚಿಸಬೇಕು ಅಂತಂದ್ಬಿಟ್ಟು ಸುಖದೇವ್ ತೋರತ್ ಅವರ ನೇತೃತ್ವದಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ ಎಜುಕೇಷನ್ ಪಾಲಿಸಿ. ನೋಡಿ, ನಾನೆಲ್ಲ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ. ಡಿಟೇಲ್ಡ್ ಆಗಿ ಬುಕ್ಕಲ್ಲಿದೆ. ಸೊ ಭಕ್ತ ವತ್ಸಲ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ಗವರ್ನಮೆಂಟ್ ಟು ಸ್ಟಡಿ ದ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಆಫ್ OBC ಇನ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಆ್ಯಂಡ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಸ್ಥಳೀಯ ಸರ್ಕಾರಗಳಲ್ಲಿ ಈ ಒಂದು OBCಗಳ ಪ್ರಾತಿನಿಧ್ಯತೆಯನ್ನು ಗುರುತಿಸಲಿಕ್ಕೆ ಈ ಒಂದು ಸಮಿತಿಯನ್ನು, ಭಕ್ತ ವತ್ಸಲ ಕಮಿಟಿಯನ್ನು ಸರ್ಕಾರ ನೇಮಿಸಿದೆ. ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇನ್ ಲೋಕಲ್ ಬಾಡೀಸ್, ಸ್ಥಳೀಯ ಸರ್ಕಾರಗಳಲ್ಲಿ, ಪಂಚಾಯತ್ ರಾಜ್ ಮತ್ತು ನಗರ ಸ್ಥಳೀಯ ಸರ್ಕಾರಗಳಲ್ಲಿ OBC ಪ್ರಾತಿನಿಧ್ಯತೆ ಕಡಿಮೆ ಇದೆ, ಅವರ ಒಂದು ರಾಜಕೀಯ ಪ್ರಾತಿನಿಧ್ಯತೆ. ಸೊ ಅದಕ್ಕೋಸ್ಕರ ರೆಕಮೆಂಡೇಶನ್ಸ್ ಕೊಡಿ ಅಂತ ಕೇಳಿದ್ರು ಸರ್ಕಾರ. 5 ರೆಕಮೆಂಡೇಶನ್ ಕೊಟ್ಟಿದೆ. ಅದರಲ್ಲಿ 3 ಮಾತ್ರ ಒಪ್ಕೊಂಡಿದೆ ಸರ್ಕಾರ. ಅದು ಡಿಟೇಲ್ಡ್ ಆಗಿ ಬುಕ್ಕಲ್ಲಿದೆ. ನೆಕ್ಸ್ಟು ಕಾಂಬ್ಳೆ ಕಮಿಟಿ. ಸೊ ಕಾಂಬ್ಳೆ ಕಮಿಟಿ ಕರ್ನಾಟಕ ಪಂಚಾಯತ್ ರಾಜ್ ಸೀಮಾ ನಿರ್ಣಯ ಆಯೋಗ, ಕರ್ನಾಟಕ ಪಂಚಾಯತ್ ರಾಜ್ ಡಿಲಿಮಿಟೇಷನ್ ಕಮಿಷನ್. ಅಂದರೆ ಇದು ತಾಲೂಕ್ ಮತ್ತು ಜಿಲ್ಲಾ ಪಂಚಾಯತ್ಗಳ ಕ್ಷೇತ್ರ ಪುನರ್ವಿಂಗಡಣೆ, ರಿಆರ್ಗನೈಸೇಷನ್ ಆಫ್ ಡಿಸ್ಟ್ರಿಕ್ಟ್ ಆ್ಯಂಡ್ ತಾಲೂಕ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಓಕೆ, ಸೊ ಈ ಒಂದು ಡಿಲಿಮಿಟೇಷನ್ ಎಸ್ಪೆಷಲಿ ಫಾರ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್, ಡಿಸ್ಟ್ರಿಕ್ಟ್ ಮತ್ತು ತಾಲೂಕ್ ಕ್ಷೇತ್ರಗಳ ಒಂದು ಪುನರ್ವಿಂಗಡಣೆ, ಪಂಚಾಯತ್ ರಾಜ್ ಡಿಲಿಮಿಟೇಷನ್. ನೆಕ್ಸ್ಟ್ ನಾಗಮೋಹನ್ ದಾಸ್ ಕಮಿಟಿ. ಇದೊಂದು ಏಕಸದಸ್ಯ ಆಯೋಗ. ಇದು ಏನಕ್ಕಪ್ಪ ಅಂತಂದರೆ, ಪ್ರಸ್ತುತ ಕರ್ನಾಟಕದಲ್ಲಿ SC ಮತ್ತು SC ಮೀಸಲಾತಿಯ ಒಂದು ಪ್ರಾತಿನಿಧ್ಯತೆ ಕಡಿಮೆ ಇದೆ. ಜಸ್ಟ್ 15% SCದಿತ್ತು, ST ಬಂದು 3% ಇತ್ತು. ಸೊ ಆ 3%ನ 7% ಮಾಡಿದ್ದು ಮತ್ತು 15%ನ 17% ಮಾಡಿ ಈಗ ಟೋಟಲ್ ರಿಸರ್ವೇಷನ್ ಫಾರ್ SC ST ನಮ್ಮ ಕರ್ನಾಟಕದಲ್ಲಿ 24% ಇದೆ. ಓಕೆ, ಸೊ ನಾಗಮೋಹನ್ ದಾಸ್ ಸಿಂಗಲ್ ಮೆಂಬರ್ ಕಮಿಟಿ, ಸೊ ಕಾನ್ಸ್ಟಿಟ್ಯೂಟೆಡ್ ಬೈ ಗವರ್ನಮೆಂಟ್ ಟು ರೆಕಮೆಂಡ್ ಟು ಹೈಕ್ ದ ರೆಪ್ರೆಸೆಂಟೇಷನ್ ಫಾರ್ SC ಆ್ಯಂಡ್ ST. ಇನ್ನೂ ಒಂದಕ್ಕೂ ಅದನ್ನು ರಚನೆ ಮಾಡಿದ್ದಾರೆ ನಾಗಮೋಹನ್ ದಾಸ್ ಕಮಿಟಿ. ಏನಪ್ಪ ಅಂತಂದರೆ, ಭ್ರಷ್ಟಾಚಾರದ ಒಂದು ಆರೋಪ ಎದುರಿಸ್ತಿರುವಂತಹ ಕಳೆದ ಸರ್ಕಾರದ ಒಂದು ತನಿಖೆಯನ್ನು ಮಾಡಲಿಕ್ಕೆ 40% ಕಮಿಷನ್ ತನಿಖೆ ಮಾಡಲಿಕ್ಕೂ ಕೂಡ ಈ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ. ಒಂದು SC ST ರಿಸರ್ವೇಷನನ್ನು ಹೈಕ್ ಮಾಡಿದ್ದು ಈ ಒಂದು ಸಮಿತಿಯ ಒಂದು ಶಿಫಾರಸಿನ ಆಧಾರದ ಮೇರೆಗೆ. ಓಕೆ, ಸೊ SC ST ರಿಸರ್ವೇಷನ್, SC and ST reservation.
SC ರಿಸರ್ವೇಷನ್ ಈಗ ಎಷ್ಟಿದೆ 17%, ST ಎಷ್ಟಿದೆ 7%. ಓಕೆ, ಸೊ ಮೊದಲು 3ರಿಂದ 7% ಮತ್ತು 15ರಿಂದ 17% ರಿಸರ್ವೇಷನ್ ಈಗ ಏನು ಹೆಚ್ಚಿದ್ದಾರೆ ಅದು ನಾಗಮೋಹನ್ ದಾಸ್ ಕಮಿಟಿಯ ಒಂದು ಶಿಫಾರಸಿನ ಮೇರೆಗೆ. ಮತ್ತು ಸದಾಶಿವ್ ಕಮಿಟಿ ಇಟ್ ಈಸ್ ರಿಗಾರ್ಡಿಂಗ್ ಇಂಟರ್ನಲ್ ರಿಸರ್ವೇಷನ್ ಆಫ್ SC. ಓಕೆ, ಈ ಒಂದು ಪರಿಶಿಷ್ಟ ಪಂಗಡದ ಒಳ ಮೀಸಲಾತಿಗೆ ಸದಾಶಿವ್ ಕಮಿಟಿ ಸಂಬಂಧಿಸಿದೆ. ಓಕೆ, SC ಇಂಟರ್ನಲ್ ರಿಸರ್ವೇಷನ್. Okay, so once again I'll recap this. Sukhdev Committee, State Education Policy, ರಾಜ್ಯ ಶಿಕ್ಷಣ ನೀತಿ. ಭಕ್ತವತ್ಸಲ ಕಮಿಟಿ ಇದು OBCಗೆ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇನ್ ಲೋಕಲ್ ಪಂಚಾಯತ್ಸ್, ಸ್ಥಳೀಯ ಸರ್ಕಾರಗಳಲ್ಲಿ OBCಗೆ ಮೀಸಲಾತಿ ಅಥವಾ ಪ್ರಾತಿನಿಧ್ಯತೆಯನ್ನು ಶಿಫಾರಸು ಮಾಡಿದಂತಹ ಒಂದು ಸಮಿತಿ. ಕಾಂಬ್ಳೆ ಕಮಿಟಿ, ಡಿಲಿಮಿಟೇಷನ್ ಎಸ್ಪೆಷಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ ಈ ಒಂದು ಸೀಮಾ ನಿರ್ಣಯ. ಓಕೆ, ನೆಕ್ಸ್ಟ್ ನಾಗಮೋಹನ್ ದಾಸ್ ಕಮಿಟಿ 2 ಉದ್ದೇಶಕ್ಕಾಗಿ, ಒಂದು SC ST ರಿಸರ್ವೇಷನ್ನ ಹೆಚ್ಚಿಸಲಿಕ್ಕೆ, ಮತ್ತು ಎರಡನೇದು ಏನಪ್ಪ ಅಂತಂದರೆ 40% ಒಂದು ಆರೋಪ ಏನಿದೆ ಅದರ ಭ್ರಷ್ಟಾಚಾರದ ತನಿಖೆಗಾಗಿ. ಇಲ್ಲಿ ಕೊನೆಯದಾಗಿ ಸದಾಶಿವ ಕಮಿಟಿ ಇಂಟರ್ನಲ್ ರಿಸರ್ವೇಷನ್ ಇನ್ SC ಶೆಡ್ಯೂಲ್ ಕಾಸ್ಟ್ ಅಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅಥವಾ ಒಳ ಮೀಸಲಾತಿ. ಸೊ ಇಷ್ಟು ಮುಖ್ಯವಾದ ಒಂದು 5 ಸಮಿತಿಗಳು. ನೆಕ್ಸ್ಟ್ ನೋಡೋಣ ಪಂಪ ಅವಾರ್ಡ್. ಈ ಒಂದು ಪಂಪ ಪ್ರಶಸ್ತಿಯ ಪುರಸ್ಕೃತರು ಆಕ್ಚುಲಿ 3 ವರ್ಷಕ್ಕೆ 2021-22 3 ವರ್ಷಕ್ಕೆ ಆಯ್ಕೆಯಾಗಿದ್ದಾರೆ. 22-21 ಇಂಪಾರ್ಟೆಂಟ್ ಆಗುತ್ತೆ. 2022ಗೆ SR ರಾಮಸ್ವಾಮಿ ಮತ್ತು 2021ಗೆ ಬಾಬು ಕೃಷ್ಣಮೂರ್ತಿ. ಸೊ ಇವರು ಪಂಪ ಅವಾರ್ಡಿಗೆ ಭಾಜನರಾದಂತಹ ಇಬ್ಬರು ಸಾಹಿತಿಗಳು. ಸೊ SR ರಾಮಸ್ವಾಮಿ ಮತ್ತು ಬಾಬು ಕೃಷ್ಣಮೂರ್ತಿ. ಸೊ ಇವರು 2021ಗೆ. ಯಾರು ಕೊಡೋದು ಅಂತ ನಿಮ್ಗೆ ಗೊತ್ತಿದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕನ್ನಡ ಅಂಡ್ ಕಲ್ಚರಲ್ ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಬಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ಮೂಡ್ನಕೂಡು ಚಿನ್ನಸ್ವಾಮಿ ಅವರಿಗೆ ಸಿಕ್ಕಿದೆ. ಅವರ ಒಂದು ಕೃತಿ ಯಾವುದು ಅಂದ್ರೆ ಬಹುತ್ವ ಭಾರತ ಮತ್ತು ಬೌದ್ಧ ತಾತ್ವಿಕತೆ. ಈ ಒಂದು ಕೃತಿಗೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಸೊ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಯಾರು? ಮಾಧವ್ ಕೌಶಿಕ್, ಗೊತ್ತಿದೆ ಅಲ್ಲ. ಸೊ ಮೂಡ್ನಕೂಡು ಚಿನ್ನಸ್ವಾಮಿ ಕೃತಿ ಯಾವುದು ಅಂತಂದ್ರೆ ಬಹುತ್ವ ಭಾರತ ಮತ್ತು ಬೌದ್ಧ ತಾತ್ವಿಕತೆ. ಸೊ ಕೃತಿ ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೃಪತುಂಗ ಅವಾರ್ಡ್ ನಿಮ್ಗೆಲ್ಲ ಗೊತ್ತೇ ಇದೆ. ಇದನ್ನ ಕೊಡೋದು ಯಾರು ಅಂತಂದ್ರೆ ಇಟ್ ಈಸ್ ಜಾಯಿಂಟ್ಲಿ ಕನ್ಫರ್ಡ್ ಬೈ BMTC ಅಂಡ್ ಕನ್ನಡ ಸಾಹಿತ್ಯ ಪರಿಷತ್, ರೈಟ್. ಸೊ ಯಾರಿಗೆ ಸಿಕ್ಕಿದೆ? ವೈದೇಹಿ ಅವರಿಗೆ. ನೆಕ್ಸ್ಟ್ ದೇವರಾಜ್ ಅರಸ್ ಅವಾರ್ಡ್ ಕಾಗೋಡು ತಿಮ್ಮಪ್ಪ ಅವ್ರಿಗೆ ಸಿಕ್ಕಿದೆ. ಕಾಗೋಡು ತಿಮ್ಮಪ್ಪ ಎಲ್ಲರಿಗೂ ಗೊತ್ತೇ ಇದೆ, ಇವರೊಬ್ರು ಮಾಜಿ ರಾಜಕಾರಣಿ, ಫಾರ್ಮರ್ ಪೊಲಿಟಿಷಿಯನ್ ಅಂಡ್ ಈವನ್ ಸೋಷಲಿಸ್ಟ್, ಸಮಾಜವಾದಿ. ಸೊ ಈ ಪ್ರಶಸ್ತಿ ಕಾಗೋಡು ತಿಮ್ಮಪ್ಪ. ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ, ರಾಜ್ಯ ಸಂಗೀತ ವಿದ್ವಾನ್. ಸೊ ಇದು ಪದ್ಮಾಮೂರ್ತಿ ಅವ್ರಿಗೆ ಸಿಕ್ಕಿದೆ, ಪದ್ಮಾಮೂರ್ತಿ. ನೆಕ್ಸ್ಟ್ ಬಂದು ನಾಲ್ವಡಿ ಕೃಷ್ಣದೇವರಾಯ ಅವಾರ್ಡ್. ಇದು ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿದೆ. ಎಸ್, ನಾನು ಸ್ಕೀಮ್ಸನ್ನು ಕರ್ನಾಟಕ ಸ್ಕೀಮ್ಸನ್ನು ಒಂದು ವಿಡಿಯೋದಲ್ಲೇ ಮಾಡಿದ್ದೇನೆ. ಸೊ ಎಲ್ಲ ಸಂಕ್ಷಿಪ್ತವಾಗಿ ಎಲ್ಲ ವಿಡಿಯೋಸು ನಿಮಗೆ ಆಲ್ಮೋಸ್ಟ್ 20ಕ್ಕೂ ಹೆಚ್ಚು ಸ್ಕೀಮ್ಗಳದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತು ಅದರಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಸ್ಕೀಮ್ಸ್ ಬಂದು ಸಂಧ್ಯಾ ಶಕ್ತಿ ಬೇರೆ, ಸಂಧ್ಯಾ ಸುರಕ್ಷಾ ಬೇರೆ. ಸಂಧ್ಯಾ ಶಕ್ತಿ ಯಾರಿಗೆ ಗೊತ್ತಾ? ಯಾರು ಶಾಲೆ ತೊರೆದಿರ್ತಾರಲ್ಲ, ಡ್ರಾಪ್ ಔಟ್ಸ್ ಯಾರಿರ್ತಾರೆ ಅಂಥವರಿಗೆ ಈವ್ನಿಂಗ್ ಕಾಲೇಜಸ್. ಓಕೆ, ಈವ್ನಿಂಗ್ ಕಾಲೇಜಸ್ ಫಾರ್ ಡ್ರಾಪ್ ಔಟ್ಸ್. ಸೊ ಯಾರು ಕೆಲ್ಸಕ್ಕೆ ಹೋಗ್ಕೊಂಡು ಓದಬೇಕು ಅನ್ಸುತ್ತಲ್ಲ ಅಂಥವರಿಗೆ ಈವ್ನಿಂಗ್ ಕಾಲೇಜಸ್, ಸಂಜೆ ಕಾಲೇಜುಗಳು, ಅದು ಸಂಧ್ಯಾ ಶಕ್ತಿ ಯೋಜನೆ. ಕೂಸಿನ ಮನೆಯಲ್ಲಿ ಕ್ರೆಚಸ್ ಸರ್ವಿಸಸ್ ಫಾರ್ ಚಿಲ್ಡ್ರನ್ ಆಫ್ MG ನರೇಗಾ ವರ್ಕರ್ಸ್. MG ನರೇಗಾ ಕೂಲಿ ಕಾರ್ಮಿಕರು ಏನಿರ್ತಾರೆ ಹೆಣ್ಮಕ್ಳು, ಅವರ ಒಂದು ಮಕ್ಕಳನ್ನು ಶಿಶುಪಾಲನಾ ಮಂದಿರಗಳಲ್ಲಿ ಬಿಟ್ಟು ಹೋಗುವಂತಹ ಸ್ಕೀಮ್. ಓಕೆ, ಇಟ್ಸ್ ಮೆಂಟ್ ಫಾರ್ MG ನರೇಗಾ ವರ್ಕರ್ಸ್. ಸ್ವಾವಲಂಬಿ ಸಾರಥಿ ಯೋಜನೆ ಇದೇನಪ್ಪ ಅಂದರೆ SC ST OBC ಮತ್ತು ಮೈನಾರಿಟೀಸ್, ಅಲ್ಪಸಂಖ್ಯಾತರು, OBC SC ST ಈ 4 ಒಂದು ಗುಂಪಿನ ಯುವಕರು ಏನಾದರೂ ವಾಹನವನ್ನು 4 ವೀಲರ್ 4 ಚಕ್ರದ ವಾಹನವನ್ನು ಖರೀದಿ ಮಾಡಬೇಕು ಅಂತಂದರೆ ಡಿಫ್ರೆಂಟ್ ಸ್ಲ್ಯಾಬಲ್ಲಿ ಲೋನ್ ಕೊಡುತ್ತೆ ಗೌರ್ನಮೆಂಟ್. ಓಕೆ, ಇಟ್ಸ್ ಲೋನ್ ಗಿವೆನ್ ಬೈ ಗೌರ್ನಮೆಂಟ್ ಟು ಬೈ 4 ವೀಲರ್. ಎಸ್ಪೆಷಲಿ ಊಬರ್, ಓಲಾ ಇದು ತುಂಬ ದೊಡ್ಡ ಬಿಸ್ನೆಸ್ ಆಗಿದೆಯಲ್ಲ. ಸೊ ಊಬರ್, ಓಲಾ ಆ ಸರ್ವಿಸಸ್ಗೋಸ್ಕರ ಏನಾದರೂ ಕಾರ್ ತಗೋಬೇಕು ಅಂತಿದ್ರೆ ಈ ಸ್ಕೀಮ್ ಅಡಿ ಅವರಿಗೆ ಸಾಲ ಲಭ್ಯವಿದೆ. ನೆಕ್ಸ್ಟ್ ಕಲಿಕೆ ಭಾಗ್ಯ ಯೋಜನೆ. ಇಟ್ ಈಸ್ ಮೆಂಟ್ ಫಾರ್ ಚಿಲ್ಡ್ರನ್ ಆಫ್ ಕನ್ಸ್ಟ್ರಕ್ಷನ್ ವರ್ಕರ್ಸ್. ನಿರ್ಮಾಣ ಕಾಮಗಾರಿಗಳಲ್ಲಿ ತೊಡಗುವಂತಹ ಒಂದು ಕಾರ್ಮಿಕರ ಮಕ್ಕಳಿಗೋಸ್ಕರ ಈ ಯೋಜನೆ.
ಓಕೆ, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅವರ ಒಂದು ಶೈಕ್ಷಣಿಕ ಪ್ರಗತಿಗಾಗಿ ಒಂದಿಷ್ಟು ಸಹಾಯಧನವನ್ನ, ಆರ್ಥಿಕ ಸಹಾಯವನ್ನ ಸರ್ಕಾರ ಮಾಡುತ್ತೆ. ನೆಕ್ಸ್ಟ್ ಎಲಿವೇಟ್ ಯೋಜನೆ. ಸೊ ಇದು ಸ್ವಲ್ಪ ಕೇಳಲಿಕ್ಕೆ ವಿಭಿನ್ನವಾಗಿದೆ ನಿಮಗೆ. ಎಲಿವೇಟ್ ಸ್ಕೀಮ್, ಇಟ್ ಈಸ್ ಮೆಂಟ್ ಫಾರ್ ಎನ್ಕರೇಜಿಂಗ್ ಸ್ಟಾರ್ಟ್ಅಪ್ಸ್, ನವೋದ್ಯಮಗಳನ್ನು ಉತ್ತೇಜಿಸಲಿಕ್ಕೆ ಈ ಒಂದು ಎಲಿವೇಟ್ ಸ್ಕೀಮ್ ಅನ್ನು ರಾಜ್ಯ ಸರ್ಕಾರ ತಂದಿದೆ. ಓಕೆ, ಟು ಎನ್ಕರೇಜ್ ಸ್ಟಾರ್ಟ್ಅಪ್ಸ್. ನೆಕ್ಸ್ಟ್ ಪುನೀತ್ ಹೃದಯ ಜ್ಯೋತಿ ಯೋಜನೆ, ವೆರಿ ರೀಸೆಂಟ್ ನವೆಂಬರ್ ಬಂದಿರುವಂತಹ ಒಂದು ಸ್ಕೀಮ್ ಇದು. ಇದೇನು ಹೇಳುತ್ತೆ ಅಂತಂದ್ರೆ, ಇತ್ತೀಚೆಗೆ ಕೊರೋನಾ ಸಂದರ್ಭದ ನಂತರ ಈ ಹೃದಯಾಘಾತ ಒಂದು ಪ್ರಕರಣಗಳು ಹೆಚ್ಚಾಗಿ ಜರುಗ್ತಾ ಇದೆ. ಯುವಕರು ಹಠಾತ್ತನೆ ಹೃದಯ ಸ್ತಂಭನಕ್ಕೆ, ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಮೂಲಕ ಸೊ ಇದರ ರಿಪೋರ್ಟನ್ನು ವಿತಿನ್ ಫ್ಯೂ ಮಿನಿಟ್ಸ್, 5 ನಿಮಿಷದಲ್ಲಿ ಏನಾದರೂ ನ್ಯೂನತೆ ಇದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಆಮೇಲೆ ಸ್ಪೆಷಾಲಿಟಿ ಹಾಸ್ಪಿಟಲ್ಸಲ್ಲಿ ಅಥವಾ ಈ ಒಂದು ಹೈಯರ್ ಹೆಲ್ತ್ ಫೆಸಿಲಿಟೀಸಲ್ಲಿ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ಉಚಿತವಾಗಿ ನೀಡುವಂಥದ್ದು. ಕೃತಕ ಬುದ್ಧಿಮತ್ತೆಯ ತಂತ್ರಜ್ಞಾನದ ಸಹಾಯದಿಂದ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯ ಒಂದು ಸಹಾಯದಿಂದ ಹೃದಯದ ಪರಿಸ್ಥಿತಿ ಬಗ್ಗೆ 5 ನಿಮಿಷದಲ್ಲೇ ಮಾಹಿತಿ ಪಡಿಬೋದು. ದೇ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹಾರ್ಟ್ ವಿತಿನ್ 5 ಮಿನಿಟ್ಸ್. ಓಕೆ, ಸೊ ಆ ನಂತರ ಸೊ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗ್ತಾರೆ. ಸೊ ಈ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಆಗಲಿ ಅಥವಾ ಪ್ರೈವೇಟಲ್ಲಿ ಆಗಲಿ ಟೆನೆಕ್ಟ್ ಪ್ಲಸ್ ಅನ್ನುವಂತಹ 45,000 ರೂಪಾಯಿಯ ಇಂಜೆಕ್ಷನ್ ಅನ್ನು ಉಚಿತವಾಗಿ APL ಮತ್ತು BPL ಎಲ್ಲರಿಗೂ ಕೊಡಲಾಗುತ್ತೆ. ಓಕೆ, ಟೆನೆಕ್ಟ್ ಪ್ಲಸ್ ಈ ಇಂಜೆಕ್ಷನ್ ವಿಚ್ ಕಾಸ್ಟ್ ಅರೌಂಡ್ 45,000. ಸೊ ಇದು ಯಾರಿಗೆ? ಎಲ್ಲ APL BPL ಇಬ್ಬರಿಗೂ ಕೊಡ್ತಾರೆ. APL BPL ಇಲ್ಲಿ ಕ್ವಶನ್ ಬರುತ್ತೆ. ಸೊ ಬರೀ BPLಗೆ ಅಷ್ಟೇ ಈ ಒಂದು ಯೋಜನೆ ಅಂತ ಇಲ್ಲ. ಅಬೋವ್ ಪಾವರ್ಟಿ ಲೈನ್ ಮತ್ತು ಬಿಲೋ ಪಾವರ್ಟಿ ಲೈನ್ ಇಬ್ಬರು ಕೂಡ ಈ ಯೋಜನೆಯ ಒಂದು ಲಾಭವನ್ನು ಪಡಿಬೋದು. ಎಸ್, ಸಂಧ್ಯಾ ಶಕ್ತಿ, ಈವ್ನಿಂಗ್ ಕಾಲೇಜಸ್, ಕೂಸಿನ ಮನೆ, ನರೇಗಾ ವರ್ಕರ್ಸ್ಗೆ ಕ್ರಚಸ್ ಅಥವಾ ಶಿಶುಪಾಲನಾ ಕೇಂದ್ರ, ಸ್ವಾವಲಂಬನೆ ಸಾರಥಿ, 4 4 ವೀಲರ್ಸ್ ಕಾರನ್ನು ಕೊಂಡ್ಕೊಳ್ಳಿಕ್ಕೆ ಸೊ ಅವರಿಗೇನು ಧನ ಸಹಾಯ ಕೊಡುವಂಥದ್ದು ಅಥವಾ ಲೋನ್ ಕೊಡೋದು, ಕಲಿಕೆ ಭಾಗ್ಯ, ಕನ್ಸ್ಟ್ರಕ್ಷನ್ ವರ್ಕರ್ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಹಾಯಧನವನ್ನು ಕೊಡೋದು, ಎಲಿವೇಟ್ ಸ್ಕೀಮ್ ಸ್ಟಾರ್ಟ್ಅಪ್ಸ್ಗೆ, ಪುನೀತ್ ಹೃದಯ ಜ್ಯೋತಿ ಯೋಜನೆ, ಹೃದಯ ಆರೋಗ್ಯ. ಸೊ ಎಸ್ಪೆಷಲಿ ಯುವಕರ ಹೃದಯ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಸೊ ತ್ವರಿತವಾಗಿ ಈ ಒಂದು ಆರೋಗ್ಯ ಸೇವೆಯನ್ನು, ಹೃದಯಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸೇವೆಯನ್ನು ತಲುಪಿಸುವಂತಹ ಯೋಜನೆ. ನೆಕ್ಸ್ಟ್ ಬಂದು ಇಂಟರ್ನ್ಯಾಷನಲ್ ಸಿಗ್ನಿಫಿಕೆನ್ಸ್, ಅಂದರೆ ನಮ್ಮ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾದರೂ ಸೌಂಡ್ ಮಾಡಿದೆ ಅಂದರೆ ಫಸ್ಟ್ ಒನ್ ಈಸ್ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್, ವಿಶ್ವ ಕಾಫಿ ಸಮಾವೇಶ 5th ಎಡಿಷನ್, 5ನೇ ಒಂದು ಆವೃತ್ತಿ ಬೆಂಗಳೂರು ನಡೀತು. ಕಾಫಿ ಸ್ವಾಮಿ ಅನ್ನುವಂತಹ ಥೀಮ್ ಇಟ್ಕೊಂಡು. ನೆಕ್ಸ್ಟ್ ಬಂದು ವರ್ಲ್ಡ್ ಕಲ್ಚರಲ್ ಸಿಟೀಸ್ ನೆಟ್ವರ್ಕ್, ಈ ಒಂದು ವಿಶ್ವ ಸಾಂಸ್ಕೃತಿಕ ನಗರಗಳ ವೇದಿಕೆಯಲ್ಲಿ ಸೊ ಭಾರತದ ಒಂದು ಮೊಟ್ಟ ಮೊದಲ ನಗರ ಸ್ಥಾನ ಪಡ್ಕೊಂಡಿದೆ ಅಂದರೆ ಅದು ಬೆಂಗಳೂರು. ವೆರಿ ಇಂಪಾರ್ಟೆಂಟ್. ಸೊ ಬೆಂಗಳೂರು 42nd city to get elevated into this list. Very important. Okay. Next, world's 2nd largest solar power plant. ಎಲ್ಲಿದೆ ಇದು? Obviously ಪಾವಗಡ, ತುಮಕೂರು. ಸೊ ಇದು ಆಲ್ಮೋಸ್ಟ್ 2300 ಮೆಗಾವ್ಯಾಟ್ ಕೆಪಾಸಿಟಿಯಷ್ಟು. ಓಕೆ, ಸೊ ಇದ್ರ ಜೊತೆಗೇನೆ ಹೊಸದಾಗಿ ನ್ಯೂಸಲ್ಲಿದೆ, ನೀವೇ ಹೇಳಬೇಕು, ರಾಜ್ಯದ ಮೊಟ್ಟ ಮೊದಲ ತೇಲುವ ಸೌರ ಪಾರ್ಕ್ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತ. ರೈಟ್. ನೆಕ್ಸ್ಟ್ ಬಂದು ಸೌತ್ ಏಷ್ಯಾಸ್ ಫಸ್ಟ್ ಏರ್ಕ್ರಾಫ್ಟ್ ರಿಕವರಿ ಒಂದು ತರಬೇತಿ ಶಾಲೆ. ಏರ್ಕ್ರಾಫ್ಟ್ ಆಕ್ಸಿಡೆಂಟ್ಸ್ ಆದರೆ ಇಮಿಡಿಯೇಟ್ ಆಗಿ ಅಲ್ಲಿ ತೆರವುಗೊಳಿಸುವಂಥದ್ದು. ಓಕೆ, ವಿಮಾನ ಸಂಚಾರವನ್ನು ಸುಗಮಗೊಳಿಸುವಂಥದ್ದು. ಇದಕ್ಕೋಸ್ಕರ ಈ ಒಂದು ಶಾಲೆಯನ್ನು, ಟ್ರೈನಿಂಗ್ ಸ್ಕೂಲನ್ನು ತೆರೆದಿದ್ದಾರೆ. ಎಲ್ಲಿ ಅಂತಂದರೆ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆ, ಸೊ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ದೇವನಹಳ್ಳಿ ಹತ್ರ. ಸೊ ಅಲ್ಲಿ ಇದನ್ನು ತೆರೆದಿದ್ದಾರೆ. ನೆಕ್ಸ್ಟು ಬ್ಲೂ ಫ್ಲಾಗ್ ಬೀಚಸ್, ಒಂದು ಕಾಸರಗೋಡು, ಇನ್ನೊಂದು ಪಡುಬಿದ್ರಿ. ಸೊ ಕಾಸರಗೋಡು ಬಂದು ಉತ್ತರ ಕನ್ನಡ, ಪಡುಬಿದ್ರಿ ಗೊತ್ತಿದೆ ನಿಮಗೆ, ಉಡುಪಿ. ಇವೆರಡು ಓವರ್ ಆಲ್ ನಮ್ಮ ಇಂಡಿಯನ್ ಬ್ಲೂ ಫ್ಲಾಗ್ ಬೀಚಸ್ ಅಲ್ಲಿ ಇಂಟರ್ನ್ಯಾಷನಲ್ ಒಂದು ಮಾನ್ಯತೆ ಪಡೆದಿರೋದು ನಮ್ಮ 2 ಬೀಚಸ್, ಒಂದು ಪಡುಬಿದ್ರಿ ಮತ್ತು ಇನ್ನೊಂದು ಕಾಸರಗೋಡು. ಓಕೆ, ನೆಕ್ಸ್ಟ್ ಇಂಡಿಯಾಸ್ ಫಸ್ಟ್, ಇಂಡಿಯಾ ಸಿಗ್ನಿಫಿಕೆನ್ಸ್ ಅಂದರೆ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ತಗೊಂಡ್ರೆ ಒಂದು ಭಾರತದ ಮೊಟ್ಟ ಮೊದಲ 3D ಪೋಸ್ಟ್ ಆಫೀಸ್ ಎಲ್ಲಿದೆ? ಬೆಂಗಳೂರು ಹಲ್ಸೂರ್ ಹತ್ರ, ಬ್ಯಾಂಗ್ಳೂರ್. ಸೊ ಇಂಡಿಯಾ ಇನೋವೇಟಿವ್ ಇಂಡೆಕ್ಸ್ ನೀತಿ ಆಯೋಗ ರಿಲೀಸ್ ಮಾಡಿರೋದು, ಅದರಲ್ಲಿ ಫಸ್ಟ್ ಒಂದು ಪ್ಲೇಸಲ್ಲಿ ಯಾವ್ದಿರೋದು? ಕರ್ನಾಟಕ ವಿಚ್ ಸೆಕ್ಯೂರ್ಡ್ ಫಸ್ಟ್ ಪ್ಲೇಸ್ ಇನ್ ಇಂಡಿಯಾ ಇನೋವೇಷನ್ ಇಂಡೆಕ್ಸ್. ಭಾರತದ ನಾವೀನ್ಯ ಸೂಚ್ಯಂಕದಲ್ಲಿ ಮೊದಲನೇ ಸ್ಥಾನದಲ್ಲಿರುವಂತಹ ಒಂದು ಸ್ಟೇಟ್ ಬಂದು ಕರ್ನಾಟಕ.
ಡೋಮ್ ಪ್ಲಾನೆಟೋರಿಯಂ. ಸೊ ಈ ಡೋಮ್ ಪ್ಲಾನೆಟೋರಿಯಂ ಅಥವಾ ಗುಮ್ಮಟಾಕಾರದ ಒಂದು ತಾರಾಲಯ, ಇಡೀ ವಿಶ್ವದಲ್ಲೇ ಇಂತಹ ಒಂದು ತಾರಾಲಯವನ್ನು ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಸೊ ಇದು ನಿರ್ಮಾಣ ಆಗಲಿದೆ. ಓಕೆ, ಮೈಸೂರಲ್ಲಿ ಡೋಮ್ ಪ್ಲಾನೆಟೋರಿಯಂ ಅಂತಂದ್ರೆ ಇದು ಗುಮ್ಮಟಾಕಾರದ ಪ್ಲಾನೆಟೋರಿಯಂ ಅಥವಾ ತಾರಾಲಯ. ಸೊ ಇದೆಲ್ಲಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ಒಂದು ತಪ್ಪಲಿನ ಪ್ರದೇಶದಲ್ಲಿ ಇದನ್ನು ನಿರ್ಮಾಣ ಮಾಡ್ತಿದ್ದಾರೆ. GST ಕಲೆಕ್ಷನ್ ಅಲ್ಲಿ ಫಸ್ಟ್ ಪೊಸಿಷನ್ ಅಲ್ಲಿ ಇರೋದು ಯಾವುದು? ಮಹಾರಾಷ್ಟ್ರ. ಸೆಕೆಂಡ್ ಅಲ್ಲಿ ಬಂದು ನಮ್ಮ ಕರ್ನಾಟಕ. ಅಂದ್ರೆ ಕೇಂದ್ರ ಸರ್ಕಾರ ಪಡ್ಕೊಳ್ತಾ ಇದೆಯಲ್ಲ, ಎಲ್ಲ ರಾಜ್ಯಗಳಿಂದ GST ಕಲೆಕ್ಟ್ ಮಾಡ್ಕೊಳ್ತಿದೆಯಲ್ಲ, ಅತಿ ಹೆಚ್ಚಿನ ಒಂದು GST ಸಂಗ್ರಹ ಸೊ ಪಡಿತಾ ಇರೋದು ಮೊದಲು ಮಹಾರಾಷ್ಟ್ರದಿಂದ. 2ನೇ ಪ್ಲೇಸಲ್ಲಿ ನಾವಿದ್ದೀವಿ. 3ನೇ ಪ್ಲೇಸಲ್ಲಿ ತಮಿಳುನಾಡು. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ ಆಫ್ GST ಟು ದ ಸೆಂಟ್ರಲ್ ಗವರ್ನಮೆಂಟ್. ಸೆಕೆಂಡ್ ಪೊಸಿಷನ್ ಅಲ್ಲಿ GST. ನೆಕ್ಸ್ಟ್ ಸ್ಯಾಫ್ ಬಂದು ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್. ಓಕೆ, ಈ ಒಂದು ಇವೆಂಟ್ ಎಲ್ಲ ಆಯಿತು ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ. ಇದರಲ್ಲಿ ಭಾರತ ಪ್ರಶಸ್ತಿ ಬಾಚಿಕೊಂಡಿದೆ. ಸೊ ಯಾರನ್ನ ಡಿಫೀಟ್ ಮಾಡಿದ್ದು ಅಂದರೆ ಕುವೈತ್ನ. ಓಕೆ, ವಿಚ್ ಟುಕ್ ಪ್ಲೇಸ್ ಇನ್ ಕಂಠೀರವ ಸ್ಟೇಡಿಯಂ. ಸೊ ಇಂಡಿಯಾ ಓನ್ ಸ್ಯಾಫ್. ಇಂಡಿಯಾಗೆ ಪದಕ ಸಿಕ್ಕಿದೆ, ಚಿನ್ನದ ಪದಕ. ಸೊ ವಿಚ್ ಡಿಫೀಟೆಡ್ ಸ್ಯಾಫ್ ಅಂದರೆ ಈ ಫುಟ್ಬಾಲ್ ಫೆಡರೇಷನಲ್ಲಿ ಯಾರನ್ನ ಸೋಲ್ಸಿದಂದರೆ ಕುವೈತ್. ನೆಕ್ಸ್ಟ್ ಇಶದ್ ಮ್ಯಾಂಗೋ ಮತ್ತು ಇಂಡಿ ಕಾಗ್ಜಿ ಲಿಂಬೆ, ಇವೆರಡಕ್ಕೂ ಕೂಡ ಇತ್ತೀಚೆಗೆ ನಮ್ಮ ಕರ್ನಾಟಕದಿಂದ GI ಒಂದು ಸ್ಥಾನಮಾನ ಅಥವಾ ಮಾನ್ಯತೆ ಸಿಗಿದೆ. ಸೊ GI ಟ್ಯಾಗ್ ಅಂತಾನೆ ಗೊತ್ತಿದೆ, ಜಿಯೋಗ್ರಫಿಕಲ್ ಇಂಡಿಕೇಟರ್ ಟ್ಯಾಗ್. ಓಕೆ, ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ 2 ಇತ್ತೀಚಿನ ಉತ್ಪನ್ನಗಳು ಯಾವುದು ಅಂತಂದರೆ ಒಂದು ಕಾಗ್ಜಿ ಲಿಂಬೆ, ಹಿಂಡಿ ಲಿಂಬೆ ಅಂತ ಕೂಡ ಕರಿತೀವಿ. 2ನೇದು ಈ ಒಂದು ಇಶದ್ ಮ್ಯಾಂಗೋ. ಓಕೆ, ಕಾಗ್ಜಿ ಲಿಂಬೆನ ಆದಿಲ್ ಶಾಹಿಗಳು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ. ಓಕೆ, ಇವೆರಡಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಓಕೆ, ಸೊ 3D ಪೋಸ್ಟ್ ಆಫೀಸ್ ಬ್ಯಾಂಗ್ಳೂರ್. ಇನ್ನೋವೇಟಿವ್ ಇಂಡೆಕ್ಸಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರೋದು ಕರ್ನಾಟಕ. ಡೋಮ್ ಪ್ಲಾನೆಟೋರಿಯಂ ಚಾಮುಂಡಿ ಬೆಟ್ಟದ ಹತ್ರ ಇದೆ ಮೈಸೂರು. GST ಕಲೆಕ್ಷನ್ ಕರ್ನಾಟಕ 2ನೇ ಪ್ಲೇಸಲ್ಲಿದೆ. ಸ್ಯಾಫ್ ಈ ಒಂದು ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು? ಬೆಂಗಳೂರಿನ ಕಂಠೀರವ ಸ್ಟೇಡಿಯಮಲ್ಲಿ. ಸೊ ಇಶದ್ ಮ್ಯಾಂಗೋ, ಇಂಡಿ ಲಿಂಬೆ ಇವೆರಡಕ್ಕೂ ಈ ಒಂದು GI ಟ್ಯಾಗ್ ಸಿಕ್ಕಿದೆ. ನೆಕ್ಸ್ಟ್ 1-2 ಅಪಾಯಿಂಟ್ಮೆಂಟ್ಸು, 2 ಒಬಿಚುರೀಸ್ ನೋಡೋಣ. ಶಶಿಕಿರಣ್ ಶೆಟ್ಟಿ ಬಂದು ಸೊ ಇವರು ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ನಿಮ್ಗೆ ಗೊತ್ತಿದ್ದಾರೆ, IAS ಲಾ ಆಫೀಸರ್ ಆಫ್ ಇಂಡಿಯಾ, ಅದೇ ಥರ IAS ಲಾ ಆಫೀಸರ್ ಇನ್ ಸ್ಟೇಟ್. ಸೊ ಅವ್ರು ಯಾರು? ಶಶಿಕಿರಣ್ ಶೆಟ್ಟಿ, ಆರ್ಟಿಕಲ್ 165 ಅಡ್ವೊಕೇಟ್ ಜನರಲ್. ನೆಕ್ಸ್ಟ್ C ನಾರಾಯಣ ಸ್ವಾಮಿ, ಇವರು ಬಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 5th ಸ್ಟೇಟ್ ಫೈನಾನ್ಸ್ ಕಮಿಷನ್. R ಅಶೋಕ್, ಇವರು ಈ ಒಂದು ರಾಜ್ಯ ಹಣಕಾಸು ಸಮಿತಿ ಏನಿದೆ, ಓಕೆ, ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಅದರ ಒಂದು ಅಧ್ಯಕ್ಷರಾಗಿ ಸ್ಟೇಟ್ ಪ್ಯಾಕ್ ರಾಜ್ಯದ ಸಾರ್ವಜನಿಕ ಹಣಕಾಸು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. DB ಚಂದ್ರೇಗೌಡರು, ಇವರು ಮೂಡಿಗೆರೆ ಕ್ಷೇತ್ರದವರು, ನಿಧನರಾಗಿದ್ದಾರೆ. ಇವರು ML ಆಗಿ, MLC ಆಗಿ ಮತ್ತು MP ಆಗಿ, ರಾಜ್ಯಸಭಾ ಮತ್ತು ಲೋಕಸಭಾ MP ಆಗಿ ಕೂಡ ವರ್ಕ್ ಮಾಡಿದ್ರು. ಸೊ MLA, MP ಮತ್ತು MLC, MP ಇನ್ ಬೋತ್ ರಾಜ್ಯಸಭಾ ಅಂಡ್ ಲೋಕಸಭಾ. ಅಷ್ಟೇ ಅಲ್ಲದೆ ಇವರು ಸ್ಪೀಕರ್ ಕೂಡ ಆಗಿದ್ರು. ಸೊ ಇಷ್ಟು ಸ್ಥಾನಗಳನ್ನು ಅಲಂಕರಿಸಿದ್ರು. ಇತ್ತೀಚೆಗೆ ಅವರು ನಿಧನರಾಗಿದ್ದಾರೆ. ಸಾಬಾ ಅಬೂಬಕರ್, ಸೊ ನೋಟೆಡ್ ಕನ್ನಡ ರೈಟರ್. ಸೊ ಉತ್ತಮ ಒಂದು ಮಹಿಳಾ ಸಂವೇದನೆ ಇದ್ದಂತಹ ಒಂದು ಹೆಸರಾಂತ ಸಾಹಿತಿ ಸಾರಾ ಅಬೂಬಕರ್. ಸೊ ಇತ್ತೀಚೆಗೆ ನಿಧನರಾಗಿದ್ದಾರೆ. ನೋಟೆಡ್ ಕನ್ನಡ ರೈಟರ್. ಸೊ ಇವರ ಒಂದು ಫೇಮಸ್ ಕೃತಿ ಯಾವುದು ಅಂದರೆ ಚಂದ್ರಗಿರಿಯ ತೀರದಲ್ಲಿ. ಓಕೆ, ಸೊ ನೆಕ್ಸ್ಟ್ ಬಂದು ವಿಜಯ್ ಭಾಸ್ಕರ್, ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಸೆಕೆಂಡ್ ARC ಅಂದರೆ 2ನೇ ಆಡಳಿತ ಸುಧಾರಣಾ ಆಯೋಗ, ಇದರ ಒಂದು ಚೇರ್ಪರ್ಸನ್ ಆಗಿದ್ದು. ಇವ್ರದ್ದು 6th ರಿಪೋರ್ಟನ್ನು ಪ್ರಸ್ತುತ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸೊ ನೆನ್ಪಿಟ್ಕೋಬೇಕು. ಇಷ್ಟು ಕರ್ನಾಟಕದ್ದು ಒಂದು ಬ್ರೀಫ್ ಆಗಿ ನಿಮಗೆ ಪಕ್ಷಿ ನೋಟ. ಸೊ ಇನ್ನೇನಾದರೂ ನಿಮ್ಮ ಬೇಡಿಕೆಗಳಿದ್ದರೆ ನೀವು ಅದನ್ನು ಸಲ್ಲಿಸ್ಬೋದು. ಓಕೆ, ಚೆನ್ನಾಗಿ ಓದಿ, ಇರುವಂತಹ ಕಡಿಮೆ ಸಮಯವನ್ನು ಸದ್ಬಳಕೆ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿ ಪ್ರತಿದಿನ ನೀವು ಸೀರಿಯಸ್ ಆಗಿ ಓದ್ತಾ ಇದ್ದರೆ ಯು ಕ್ಯಾನ್ ಅಚೀವ್ ಯುವರ್ ಗೋಲ್. ಇಷ್ಟೇ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸೆಷನಲ್ಲಿ ನಾವು ಭೇಟಿಯಾಗೋಣ. ಅಂಟಿಲ್ ದೆನ್ ಬಾಯ್.